ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಚಪಾತಿ ಥರ ಲಟ್ಸಿ ಮಾಡುವಂತಹ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಈಸಿಯಾಗಿದ್ದ ಪ್ರೊಸೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಮನೇಲಿ ಈ ರೀತಿ ರಾಗಿ ರೊಟ್ಟಿ ಮಾಡ್ತಾಯಿದ್ರೆ ಹೆಲ್ದಿಯಾಗಿ ಇರ್ತೈತಿ, ಟೇಸ್ಟಿಯಾಗಿ ಇರ್ತೈತಿ. ಹಾಗೆಯೇ ಇದು ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಜೋಳದ ರೊಟ್ಟಿ ತಿಂದು ತಿಂದು ಬೇಜಾರಾಗಿತ್ತು ಅಂತಂದ್ರೆ ಒಂದು ಸತ ಈ ರೀತಿ ಟ್ರೈ ಮಾಡಿರಿ. ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಟೀ ಕುಡಿ ಕಪ್ಪಿಲೆ 1 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಹೇಳುವಂಥ ಮೆಜರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ರಾಗಿ ರೊಟ್ಟಿ ಎಲ್ಲೂ ಕೂಡ ಹರಿಯೋದಿಲ್ಲ. ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಖಡಕ್ಕಾಗಿ ಈ ರಾಗಿ ರೊಟ್ಟಿ ಬರ್ತಾವೆ ನೋಡಿರಿ. ನೀವು ಖಡಕ್ಕಾಗಿನೂ ಮಾಡ್ಕೋಬೋದು ಅಥವಾ ಮೆತ್ತಗೆ ಊಟದ ಟೈಮ್ನೊಳಗೆ ಮೆತ್ತಗೆ ಕೂಡ ಮಾಡ್ಕೋಬೋದು. ಉಬ್ಬಿದಂತಹ ರೊಟ್ಟಿ ಕೂಡ ಮಾಡ್ಕೋಬೋದು. ಇಲ್ಲೇ ನಾನು ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡು ಅದನ್ನು ನೀರೊಳಗೆ 1 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ನಾನು ಈ ಕುದಿ ಬಂದಿರುವಂತಹ ನೀರಿಗೆ ಮೊದಲ ನೀರು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ ರೀ, ಆ ನೀರಿಗೆ ನಾನು ಹಾಕ್ಕೋತಾ ಇದ್ದೀನಿ ರೀ. ಹಾಕ್ಕೊಂಡು ಕುದಿಸಿದಾದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಟೀ ಕುಡಿ ಕಪ್ಪಿಲೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ನಲ್ಲ ರೀ, ಅದೇ ಕಪ್ಪಿಲಿ ನಾನು 1.5 ಕಪ್ ಆಗುವಷ್ಟು ನಾನು ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗಿ ನೋಡಿರಿ. ಈ ರೀತಿಯಾಗಿ ಜಿಗಿಟ್ ಅಂತಾರೆ ನಮ್ಮ ಕಡೆ ಇದಕ್ಕೆ. ಈ ರೀತಿ ಹಾಗೆ ಹಿಟ್ಟನ್ನು ನಾನು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಇಷ್ಟು ಗಟ್ಟಿ ಆಗಬೇಕು ನೋಡಿರಿ. ಇದಿಷ್ಟು ಗಟ್ಟಿ ಆಯಿತು ಅಂದರೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಮತ್ತು ಇದು ಮುಟ್ಟಾಗಿ ಬರುವಷ್ಟು ಬಿಸಿ ಇರಬೇಕು. ನೋಡ್ತಾ ಇದ್ರಲ್ಲ, ಇದನ್ನು ನಾನು ರೊಟ್ಟಿ ಮಾಡುವಂತಹ ಒಂದು ಗ್ಯಾಸಿನ ಕಟ್ಟಿನ ಒರೆಸಿ ಅಲ್ಲಿ ನಾನು ರೊಟ್ಟಿ ಮಾಡ್ತೀನಿ. ಸೊ ಅದನ್ನು ಒಂದು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ರಾಗಿ ರೊಟ್ಟಿನ ಮೊದಲಿಗೆ ನಾವು ಹಿಟ್ಟನ್ನೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರೀ, ಆ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಪಾತ್ರೆಯಲ್ಲಿ ಇರಬಾರ್ದು, ಅದಷ್ಟು ಹಿಟ್ಟನ್ನು ನಾನು ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ಬಿಡದೆ ಇದು ಇಷ್ಟು ಹಿಟ್ಟನ್ನು ತೊಗೊಂಡು ಕೆಳಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಕ್ಕ ಮಟ್ಟಿಗೆ ಬಿಸಿ ಇರಬೇಕು, ಆವಾಗ ನೀವು ತಕ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನು ರಾಗಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸುಮಾರು ಒಂದು 6 ರಿಂದ 7 ರೊಟ್ಟಿಗಳಾಗಿದೆ ನೋಡಿರಿ. ಇಷ್ಟು ಹಿಟ್ಟಿಗೆ 6 ರಿಂದ 7 ರಾಗಿ ರೊಟ್ಟಿ ಆಗಿದ್ದು. ಇದಕ್ಕೆ ನೀರು ಹಾಕೋಕೆ ಹೋಗಬೇಡ್ರಿ. ನೀರು ಹಾಕದೇ ಇದೇ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಜ್ಜಿತಾ ಈ ಹಿಟ್ಟು ಒಂದು ರೊಟ್ಟಿ ಮಾಡೋ ಹದಕ್ಕೆ ಬರಬೇಕು ನೋಡಿರಿ. ಇದಕ್ಕೆ ನೀರು ಹಾಕಬಾರ್ದ್ರಿ, ಒಟ್ಟ ನೀರು ಮುಟ್ಟಿಸ್ಬಾರ್ದು. ನಾವು ಏನು ಈ ಜಿಗಿಟ್ಟು ತಿರ್ಕೊಂಡಿದ್ವಲ್ಲ ರೀ, ಈ ನೀರಿನೊಳಗೆ ಹಾಕ್ಕೊಂಡು ಈ ಹಿಟ್ಟನ್ನು ತಿರುವಿದ್ವಲ್ಲ, ಇದಕ್ಕನ್ನು ನಾನು ಈ ಥರ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ನಾದ್ಕೋಬೇಕು ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡ್ರಿ. ಈಗ ಇಷ್ಟು ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ನೀರೇನು ಮುಟ್ಟಿಸ್ದಂಗೆ ಈ ರೀತಿ ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವಿ ನೋಡಿರಿ, ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡಿರಿ. ಸುತ್ತಲೂ ಇರುವಂತಹ ಹಿಟ್ಟನ್ನು ತೊಗೊಂಡು ನಾನು ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿರಿ. ಹಿಂಗೆ ನಾದ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡ್ರಿ. ನಾನು ಪಾತ್ರೆನಲ್ಲಿರುವಂಥ ಹಿಟ್ಟನ್ನು ಕೂಡ ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ನಾದ್ಕೊಂಡು ತೊಗೋತಾ ಇದ್ದೀನಿ. ಇದನ್ನು ಚೆಂದಾಗಿ ನಾದಿ ಒಂದು ಸೈಡ್ ಎತ್ತಿ ಇಡೋಣ್ರಿ. ಇದಕ್ಕೆ ಈ ರೀತಿ ನೋಡ್ತಾ ಇರ್ಬೋದಲ್ವ ನೀವು. ಹಿಂಗೆ ಮಾಡಿಕೊಂಡು ಇಟ್ಕೊಳ್ಳೋಣ್ರಿ. ನಾವು ಒಂದು 6 ರಿಂದ 7 ರೊಟ್ಟಿ ಆಗಿದ್ದು ನೋಡ್ರಿ. ನನಗೆ ಇಷ್ಟು ಹಿಟ್ಟಿಗೆ ಸಾಕ್ರಿ, ಒಂದು ಹೊತ್ತಿಗೆ ಆಗ್ತೈತಲ್ರಿ ಹಿಟ್ಟಿಗೆ. ಇಷ್ಟು ಸಾಕು. ನೀವು ಜಾಸ್ತಿ ಬೇಕು ಅಂತಂದ್ರೆ ನಾ ಹೇಳಿರುವಂತಹ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊರಿ. ಈಗ ಅದೇ ಪಾತ್ರೆಗೆ ಸ್ವಲ್ಪ ತನ್ನ ನೀರು ಹಾಗೆಯೇ ರೊಟ್ಟಿ ಮೇಲೆ ಹಚ್ಚುವಂತಹ ಹಿಟ್ಟಿನ ಅರಿವಿ ಅಂತೀವಿ ನಾವು, ಅದನ್ನು ತೊಗೊಂಡು ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಮೇಲ್ಗಡೆ ರೊಟ್ಟಿ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಕೋಬೇಕಾಗತ್ತೆ. ಸೊ ಅದಕ್ಕಂತ ಹೇಳಿ ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಾಟನ್ ಆಗಿರುವಂತಹ ಒಂದು ಬಟ್ಟೆನ ತೊಗೊರಿ. ಇವಾಗ ನೋಡ್ತಾ ಇದ್ದಾರಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಯಾವ ರೀತಿ ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೊಳಕತ್ತೀನಿ ನೋಡ್ರಿ. ನಾನು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ನೋಡ್ರಿ, ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡ್ರಿ. ಹಿಂಗೆ ನಾದ್ಕೋಬೇಕ್ರಿ. ಇದನ್ನ ಹಿಟ್ಟನ್ನು ನಾದ್ಕೊಂಡು ನಾನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ರೀ. ಇದನ್ನು ರೌಂಡಾಗಿ ಮಾಡಿ ಜೋಳದ ರೊಟ್ಟಿ ಹೆಂಗೆ ಮಾಡ್ತೇವೆ ನೋಡ್ರಿ, ಸೇಮ್ ಹಂಗೆ ಮಾಡೋದು ನೋಡ್ರಿ. ಇದನ್ನು ಕೂಡ ತೆಳುವಾಗಿ ಮಾಡ್ಕೋಬೋದು, ದಪ್ಪಾಗಿ ಮಾಡ್ಕೋಬೋದು. ಊಟ ಟೈಮ್ನೊಳಗೆ ಮಾಡ್ಕೊಳಕತ್ತಿದ್ವಿ ಅಂತಂದ್ರೆ ದಪ್ಪನಾಗಿ ಕೂಡ ಮಾಡ್ಕೋಬೋದು. ಟೇಸ್ಟ್ ಕೂಡ ಹಾಗೆ ಇರ್ತೈತಿ, ಚೆನ್ನಾಗಿರ್ತೈತಿ ರೀ ಇದ್ರ ಟೇಸ್ಟನ್ನು ಕೂಡ. ಇವಾಗ ನಾನು ಲಟ್ಟಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ಲಟ್ಟಣಿಗೆ ಕವರ್ ಯಾವ ರೀತಿ ಸುತ್ತಿದ್ದೀನಿ ಅಂತ ಇದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸತಿ ಹೋಗಿ ಚೆಕ್ ಮಾಡ್ಕೊರಿ. ತುಂಬಾ ಸುಲಭವಾಗಿ ಈ ರೊಟ್ಟಿ ಮಾಡುವಂತಹ ಲಟ್ಟಣಿಗೆ ನಾವು
ಯಾವ ರೀತಿಯಾಗಿ ಕವರನ್ನು ಹಾಕೋದು ಅಂತ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಬಿಗ್ನರ್ಸ್ ಆಗಿದ್ದರೆ ಒಂದು ಸತಿ ನೋಡ್ಕೊಳ್ಳಿ. ಇದೇ ರೀತಿಯಾಗಿ ರೊಟ್ಟಿ ನೀವು ಕೂಡ ಯಾರಾದರೂ ಮೊದಲ ಬಾರಿಗೆ ನೀವು ರೊಟ್ಟಿ ಮಾಡೋರು ಇದ್ರಿ ಅಂತಂದ್ರೆ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಇದೇ ರೀತಿಯೇ ಮಾಡಿರಿ. ಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಮಾಡೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಅದನ್ನು ಕೂಡ ನೋಡಿರಿ ನೀವು. ಈಗ ರಾಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡ್ರಿ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ಒಂದು ಎಲ್ಲಿ ಕೂಡ ರೊಟ್ಟಿ ಹರಿಲಾರ್ದಂಗೆ ಬಂದೈತೆ ನೋಡ್ರಿ. ಈ ಥರ ನಾವು ಜಿಗಿಟ್ ಹಾಕ್ಕೊಂಡು ನಾದ್ಕೊಂಡ್ವಿ ಅಂತಂದ್ರೆ ನಾದ್ಕೊಳ್ಳುವಾಗ ಇರ್ತೈತೆ ನೋಡ್ರಿ, ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು. ನಾವು ಜಾಸ್ತಿ ನೀರನ್ನು ಹಾಕ್ಕೊಂಡು ನಾದೋದಾಗಲಿ ಅಥವಾ ಹಿಟ್ಟನ್ನು ಹಾಕ್ಕೊಂಡು ನಾದಿದ್ವಿ ಅಂತಂದ್ರೆ ಹರಿಯೋ ಚಾನ್ಸಸ್ ಇರ್ತೈತಿ ರೊಟ್ಟಿ. ಸೊ ಅದಕ್ಕೆ ಜಾಸ್ತಿ ಹಿಟ್ಟು ಹಾಗೆಯೇ ನೀರು ಇದೆಯದು ಎಲ್ಲದನ್ನು ನಾವು ಒಂದೇ ಅಳತೆಯೊಳಗೆ ಮಾಡ್ಕೊಂಡ್ವಿ ಅಂತಂದ್ರೆ ರೊಟ್ಟಿ ಹರಿಯೋಂಗಿಲ್ಲ. ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಾಗಿತ್ತು ರೊಟ್ಟಿ. ಒಂದಿಷ್ಟೇ ಹಿಟ್ಟು ತೊಗೊಂಡಿದ್ದೆ ನಾನು. ನಿಮ್ಗೆ ಎಷ್ಟು ತೆಳುವಾಗಿ ಬೇಕು ನೋಡ್ರಿ ಅಷ್ಟು ತೆಳುವಾಗಿ ನೀವು ಈ ರಾಗಿ ರೊಟ್ಟಿನ ಚಪಾತಿ ಥರ ಲಟ್ಟಿಸ್ಕೋಬೋದು. ಇದನ್ನು ಇವಾಗ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ನಲ್ರಿ ನಾನು, ಆ ಹಂಚಿಗೆ ಹಾಕಿ ತೋರಿಸ್ತೀನಿ ಬರ್ರಿ. ಎಷ್ಟು ಚೆನ್ನಾಗಾಗೈತೆ ನೋಡ್ರಿ ರೊಟ್ಟಿ. ಎಷ್ಟು ತೆಳುವಾಗಿ ಬೇಕು ನೋಡು ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು ರೀ. ಇವಾಗ ನೋಡ್ತಾ ಇದ್ರಲ್ಲ ಈ ರೀತಿ ನಾನು ಹಾಕಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ನಾವು ನೀರು ತೊಗೊಂಡಿದ್ವಲ್ರಿ, ಒಂದು ಬಟ್ಟೆಯ ಸಹಾಯದಿಂದ ಈ ರೀತಿ ಮೇಲ್ಗಡೆ ನೋಡಿಕೊಂಡು ನೀರನ್ನು ಹಚ್ಕೋಬೇಕಾಗತ್ತೆ ನೋಡ್ರಿ. ಇದಕ್ಕೆ ಎಲ್ಲೂ ಬೆಳ್ಳಾರ್ದಂಗೆ ನಾವು ನೀರನ್ನು ಹಚ್ಕೋಬೇಕಾಗತ್ತೆ ನೋಡ್ರಿ. ಅದಾದ ನಂತರ ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿ ಬೇಯಿಸ್ಕೊಂಡ್ರಿ. ನಾವು ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಹೈ ಫ್ಲೇಮಲ್ಲೇ ಇಡ್ರಿ ರೊಟ್ಟಿ ಮಾಡೋ ಮುಂದಾಗ, ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವ್ರಿ. ನಾವು ಲೋ ಫ್ಲೇಮಲ್ಲಿ ಇಟ್ವಿ ಅಂತಂದ್ರೆ ರೊಟ್ಟಿ ಬರಂಗಿಲ್ಲ ರೀ ಚೆನ್ನಾಗಿ. ಅದಕ್ಕೋಸ್ಕರ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬಂದಿದ್ದು ರೊಟ್ಟಿ ಅಂಥೇಳಿ. ಇದನ್ನು ಒಂದು ಸೈಡ್ ಮತ್ತೆ ತಿರುಗಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು, ನೋಡ್ತಾ ಇರ್ಬೋದು. ಇದೇ ರೀತಿ ನಾವು ಉಳಿದಿರುವಂಥ ಹಿಟ್ಟನ್ನು ಕೂಡ ರೊಟ್ಟಿನ ಮಾಡ್ಕೊಳ್ಳಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ಅಂತಂದ್ರೆ ರೊಟ್ಟಿ ಬೇಗನೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೋಡ್ತಾ ಇದ್ರಲ್ಲ ಸುತ್ತಲಿನ ದಡಾನ ಈ ಥರ ಒತ್ತಿ ಬೇಯಿಸ್ಬೇಕಾಗತ್ತೆ. ಅಂಚಿನ ಉಬ್ಬಿಕೊಂಡು ದಡ ಎಲ್ಲ ಉಬ್ಬಿಕೊಂಡು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಇದನ್ನು ಸ್ವಲ್ಪ ನಾವು ಕ್ರಿಸ್ಪಿ ಆಗಬೇಕು ಅಂತಂದ್ರೆ ಹಂಚಿನ ಮೇಲ್ಗಡೆ 1-2 ನಿಮಿಷ ಬಿಡಬೇಕ್ರಿ, ಅಂದ್ರೆ ಕ್ರಿಸ್ಪಿಯಾಗೂ ಆಗುತ್ತೆ ರೊಟ್ಟಿ. ಕಡಕ್ ರೊಟ್ಟಿ ಅಂತೀವಲ್ರಿ ಹಂಗೆ ಕೂಡ ಆಗುತ್ತಿದೆ. ನಾವು ಬೇಕು ಅಂತಂದರೆ ಬಿಡ್ಬೋದು, 1-2 ನಿಮಿಷ ಬಿಟ್ವಿ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ ನಾನು ತೆಗೆದು ತೊಟ್ಟೆಗಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತೊಂದು ರೊಟ್ಟಿ ಕೂಡ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಈ ವಿಡಿಯೋದಾಗ ಮೂಲಕ ತೋರಿಸ್ತಾ ಇದ್ದೀನಿ ನಾನು. ಇದೇ ರೀತಿಯೇ ಎಲ್ಲ ರೊಟ್ಟಿ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ರಾಗಿ ರೊಟ್ಟಿ ರೆಡಿ ಹಾಕೋ ನೋಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.